ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜೆಎನ್ಸಿ ಕುಕಿಂಗ್ ರೆಸಿಪೀಸ್ಗೆ ಸ್ವಾಗತ. ನಾನು ಜಯಶ್ರೀ. ನಾನು ಇವತ್ತು ಮಾಡ್ತಾ ಇರುವಂತಹ ರೆಸಿಪಿ ಫ್ರೆಶ್ ಆಗಿ ಅವಾಗಲೇ ಮಸಾಲೆ ಹುರಿದು ಪುಡಿ ಮಾಡಿರುವಂತಹ ಎಗ್ ಕರಿ ಮಸಾಲಾ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿನ ತುಂಬಾ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ, ಆಯ್ತಾ? ಹಾಗಿದ್ರೆ ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿ ವಿಡಿಯೋ ನಿಮ್ಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದ್ರ ಮೂಲಕ ಪ್ಲೀಸ್ ಸಪೋರ್ಟ್ ಮಾಡಿ, ಆಯ್ತಾ? ಮೊದಲು ನಾನಿಲ್ಲಿ 8 ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ 1-2 ಮೀಡಿಯಂ ಸೈಜ್ ಟೊಮೆಟೊ, 1-2 ಮೀಡಿಯಂ ಸೈಜ್ ಈರುಳ್ಳಿ, ಹಾಗೆ 5 ಅಥವಾ 6 ಹಸಿರುಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ರೆಡಿ ಮಾಡ್ಕೊಂಡಿದ ನಂತರ ಇದಕ್ಕೊಂದು ಮಸಾಲೆ ಹುರ್ಕೊಳ್ಳೋಣ. ಮಸಾಲೆ ಹುರ್ಕೊಳ್ಳೋದಿಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು, ಪ್ಯಾನ್ ಬಿಸಿ ಆದ್ಮೇಲೆ ನಾನಿಲ್ಲಿ 7-8 ಬ್ಯಾಡಗಿ ಮೆಣಸಿನಕಾಯಿ, 1-2 ಪಲಾವ್ ಎಲೆ, 3 ಪೀಸ್ ಚಕ್ಕೆ, 10-12 ಲವಂಗ, 6 ಅಥವಾ 7 ಏಲಕ್ಕಿ. ಇದಿಷ್ಟನ್ನು ಪ್ಯಾನ್ ಅಲ್ಲಿ ಹಾಕೊಂಡು ಇದಕ್ಕೇನೆ 1-2 ಟೇಬಲ್ ಸ್ಪೂನ್ ಧನಿಯಾ ಕಾಳು, ಹಾಗೆ 1/2 ಟೇಬಲ್ ಸ್ಪೂನ್ ಮೆಂತ್ಯ. ನೆಕ್ಸ್ಟ್ ಇದಕ್ಕೇನೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳು ಮೆಣಸು. ಇದಿಷ್ಟು ಹಾಕೊಂಡು ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದೆಲ್ಲ ಮಸಾಲ ಒಂದೊಳ್ಳೆ ಘಮ ಬರೋವರೆಗೂ ಇದನ್ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಳಿ. ಇದನ್ನ ಕೈ ಬಿಡದಂಗೆ 2-3 ನಿಮಿಷ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಳಿ, ಆಯ್ತಾ? ನೋಡಿ, ಇದನ್ನ 3 ನಿಮಿಷ ಹುರ್ಕೊಂಡಿದ್ದಾಗಿದೆ. ಇದು ಇವಾಗ ಒಂದೊಳ್ಳೆ ಘಮ ಬರ್ತಾ ಇದೆ. ಇವಾಗ ಇದಕ್ಕೇನೆ 1 ಟೇಬಲ್ ಸ್ಪೂನ್ ಗಸಗಸೆ ಹಾಕೊಂಡು ಆ ಬಿಸಿಗೆನೆ ಸ್ವಲ್ಪ ಹುರ್ಕೊಳ್ಳಿ. 1 ನಿಮಿಷ ಹುರ್ಕೊಂಡ್ರೆ ಸಾಕು. ನೋಡಿ, 1 ನಿಮಿಷ ಹುರ್ಕೊಂಡಿದ್ದಾಗಿದೆ. ಇವಾಗ ಇದನ್ನ ಕಂಪ್ಲೀಟ್ ಆಗಿ ಹುರ್ಕೊಂಡಿದ್ದಾಗಿದೆ. ಇವಾಗ ಇದು ಕಂಪ್ಲೀಟ್ ಆಗಿ ತಣ್ಣಗಾಗೋದಿಕ್ ಬಿಡ್ಬೇಕು. ನೋಡಿ, ಈ ಮಸಾಲೆ ಎಲ್ಲ ಕಂಪ್ಲೀಟ್ ಆಗಿ ಕೂಲ್ ಆಗಿದೆ. ಇವಾಗ ಇದನ್ನ ಒಂದ್ ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆನೆ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಇತ್ತು ಅಂದ್ರೆ ಇದು ಪುಡಿ ತರ ಆಗಲ್ಲ, ಹಿಟ್ಟಿಟ್ಟಂಗ ಆಗ್ಬಿಡುತ್ತೆ. ನೋಡಿ, ಈ ತರ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ಫೈನ್ ಪೌಡರ್ ಮಾಡಿ ತಗೊಳ್ಳಿ. ನೋಡಿ, ಈ ರೀತಿ ನುಣ್ಣಗೆ ಪುಡಿ ಮಾಡಿ ತಗೊಂಡಿದ್ದೀನಿ. ನಂತರ ಸ್ಟವ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡು, ಕಡಾಯಿ ಬಿಸಿ ಆದ್ಮೇಲೆ 1 ಸ್ಪೂನ್, ದೊಡ್ಡ ಸ್ಪೂನ್ ಅಲ್ಲಿ 1 ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನ್ ಅಡ್ಗೆ ಅರಿಶಿನ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್. ಇದಿಷ್ಟು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೋಡಿ ಮೊಟ್ಟೆನ ಈ ತರ ಮೇಲೆ ಲೈಟ್ ಆಗಿ 4 ಸೈಡ್ ಕಟ್ ಮಾಡ್ಕೊಂಡಿದೀನಿ. ಎಲ್ಲಾ ಮೊಟ್ಟೆನೂ ಇದೇ ತರ 4 ಸೈಡ್ ಕಟ್ ಮಾಡ್ಕೊಂಡು ಮಸಾಲೆಗೆ ಸೇರಿಸ್ಕೊಳ್ತಾ ಇದೀನಿ. ಈ ತರ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ, ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಈ ತರ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನ 1-2 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಮೊಟ್ಟೆನ ಈ ರೀತಿ ಹುರ್ಕೊಳ್ಳಿ. ಈ ಎಗ್ ಮಸಾಲ ಅನ್ನಕ್ಕೆ, ಗೀ ರೈಸ್ಗೆ, ಹಾಗೆ ಚಪಾತಿ, ಪೂರಿ, ಪರೋಟ, ರೊಟ್ಟಿ, ಜೋಳದ ರೊಟ್ಟಿ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋಕೆ ತುಂಬಾನೇ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿ ಮಸಾಲೆ ಹುರಿದು ಮಾಡಿರೋದ್ರಿಂದ ರುಚಿ ಜಾಸ್ತಿ ಅಂತಾನೆ ಹೇಳ್ಬೋದು. ಸೇಮ್ ಹೋಟೆಲ್ ಅಲ್ಲಿ ಸಿಗೋ ತರಾನೇ ಇರುತ್ತೆ. ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಈ ಮೊಟ್ಟೆ ಎಲ್ಲಾನು 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನ ಒಂದ್ ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದೀನಿ. ಪ್ಲೇಟ್ಗೆ ಎತ್ತಿಟ್ಕೊಂಡಿದ ನಂತರ ಅದೇ ಪ್ಯಾನ್ಗೆ ಇನ್ನೊಂದ್ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ನೀವು ತುಪ್ಪ, ಬೆಣ್ಣೆ ಯಾವ್ದಾದ್ನೂ ಸೇರಿಸ್ಕೊಳ್ಬಹುದು. ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಎಲ್ಲ ಲೈಟ್ ಆಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ, ಆಯ್ತಾ? ನೋಡಿ, ಇದೇ ತರ ಒಂದ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಕೈ ಬಿಡದಂಗೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 80% ಫ್ರೈ ಆಗಿದೆ. ಇವಾಗ ಇದಕ್ಕೆ ನೋಡಿ, ಈ ರೀತಿ ಈರುಳ್ಳಿನ 80% ಬೇಯಿಸ್ಕೊಂಡಿದ ನಂತರ ಇದಕ್ಕೇನೆ 1.5 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಈಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1 ನಿಮಿಷನಾದ್ರೂ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ, ಆಯ್ತಾ? ನೋಡಿ, 1 ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಸಣ್ಣದಾಗಿ ಹೆಚ್ಚಿರೋ 2 ಮೀಡಿಯಂ ಸೈಜ್ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಬೇಯ್ಕೊಳ್ಬೇಕು, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಿ, ಆಯ್ತಾ? ಇವಾಗ ಇದಕ್ಕೆ 1 ಸ್ಪೂನ್ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೈಮ್ ಅಲ್ಲಿ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ. ಅದರಿಂದ ಉಪ್ಪು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷನಾದ್ರೂ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ಳಿ, ಆಯ್ತಾ? ನೋಡಿ, 1-2 ನಿಮಿಷ
ಬೇಯಿಸ್ಕೊಂಡಿದಾಗಿದೆ ನೋಡಿ. ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಬೆಂದಿದೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಈ ರೀತಿ ಬೇಯಿಸ್ಕೊಂಡಿದ ನಂತರ ಇದಕ್ಕೆ ಮೊದಲೇ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಮಸಾಲಾ ಪುಡಿ ಹಾಕೊಳ್ತಾ ಇದ್ದೀನಿ. ಸುಮಾರು 1-2 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಹುರಿದಿರೋ ಅಷ್ಟು ಹಾಕೊಂಡಿಲ್ಲ ಇಲ್ಲಿ ನಾನು. 1-2 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಈ ಮಸಾಲಾ ಪುಡಿನ ಈ ತರ ಕರಿ, ಗ್ರೇವಿ, ಮಸಾಲಾ ಐಟಮ್ಗೆ ಯೂಸ್ ಮಾಡ್ಕೊಳ್ಬಹುದು. ಒಂದು ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. 1-2 ಸ್ಪೂನು ಮಸಾಲಾ ಪುಡಿ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಬೇಯಿಸೋ ಅವಶ್ಯಕತೆ ಇರಲ್ಲ. ಮುಂಚೆನೆ ಹುರಿದು ಪುಡಿ ಮಾಡ್ಕೊಂಡಿರೋದ್ರಿಂದ ಬೇಯಿಸೋದು ಬೇಡ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಸೇರಿಸ್ಕೊಳ್ಳಿ. ನಾನಿಲ್ಲಿ ಸುಮಾರು ಚಿಕ್ಕ ಲೋಟದಲ್ಲಿ 1-2 ಲೋಟದಷ್ಟು ನೀರ್ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಈ ಗ್ರೇವಿನ ಅನ್ನದ ಜೊತೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ನೀರ್ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ. ನೀವು ಥಿಕ್ನೆಸ್ ಎಷ್ಟು ಬೇಕು ನೋಡಿ ಅಷ್ಟು ನೀರ್ ಸೇರಿಸ್ಕೊಳ್ಳಿ, ಆಯ್ತಾ. ನೋಡಿ, ನೀರ್ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಒಂದ್ ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಇದಕ್ಕೆ ಉಪ್ಪು ಖಾರ ಬೇಕು ಅಂದ್ರೆ ಸ್ವಲ್ಪ ರುಚಿ ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳಿ, ಅಥವಾ ಖಾರ ಬೇಕು ಅಂದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳಿ. ನನಗ್ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಅದರಿಂದ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಮೊಟ್ಟೆ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಕೊನೆಯಲ್ಲಿ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನಕಾಯಿ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು 5 ನಿಮಿಷ ಇದನ್ನ ಬೇಯಿಸ್ಕೊಂಡ್ ಬಿಟ್ರೆ ರುಚಿಯಾದ ಎಗ್ ಕರಿ ಮಸಾಲಾ ರೆಡಿಯಾಗಿ ಹೋಗ್ಬಿಡತ್ತೆ. ನೀವು ನೋಡ್ತಾ ಇರ್ಬೋದು ಈ ಎಗ್ ಕರಿ ಮಸಾಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ರುಚಿನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಹಾಗೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಆಯ್ತಾ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನ್ ಮಾಡಿರೋ ಈ ಎಗ್ ಕರಿ ಮಸಾಲ ನಿಮ್ಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರು, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ, ಹೆಲ್ದಿ ಅಂಡ್ ಟೇಸ್ಟಿ ರೆಸಿಪೀಸ್ಗಾಗಿ JNC ಕುಕಿಂಗ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಇದೇ ತರ ರೆಸಿಪಿ ವಿಡಿಯೋ ಜೊತೆ ಸಿಗೋಣ. ಟೇಕ್ ಕೇರ್, ಬಾಯ್.